ವರ್ಷಕ್ಕೆ ಬೆಂಗಳೂರು ಸಿದ್ಧವಾಗುತ್ತಿದೆ. ಪ್ರತಿ ವರ್ಷವೂ ಕೂಡ ಬೆಂಗಳೂರಿನಲ್ಲಿ ವಿನೂತನವಾಗಿ ಹೊಸ ವರ್ಷದ ಸಂಭ್ರಮಾಚರಣೆಯನ್ನ ಮಾಡ್ತಾರೆ. ಈ ಬಾರಿಯೂ ಕೂಡ ಹೊಸ ವರ್ಷಕ್ಕೆ ಸಂಭ್ರಮಿಸುವಂತ ಜನ ತಾವು ಹೋಗುವಂತ ಪಬ್ಬು, ಕ್ಲಬ್ಬು ಅಥವಾ ಬೇರೆ ಯಾವುದೇ ಹೋಟೆಲ್ಗಳಲ್ಲಿ, ರೆಸ್ಟೋರೆಂಟ್ಗಳಲ್ಲಿ ತಾವು ಸಂಭ್ರಮದಲ್ಲಿ ಭಾಗಿಯಾಗಬೇಕಾದರೆ ಆ ಹೋಟೆಲ್ನ ಮಾಲೀಕರು ಪರ್ಮಿಷನ್ ಅನ್ನ ಕಡ್ಡಾಯವಾಗಿ ತೆಗೆದುಕೊಳ್ಳಲೇಬೇಕು. ನಿಗದಿತ ಸಮಯದವರೆಗೆ ಮಾತ್ರ ಪರ್ಮಿಷನ್ ಅನ್ನ ಕೊಡುತ್ತಾರೆ. ಅದರ ಜೊತೆಗೆ ಯಾವುದೇ ನೆಲಮಹಡಿಗಳಲ್ಲಿ ಅಥವಾ ಯಾವುದೇ ಟೆರೆಸ್ಗಳಲ್ಲಿ ಯಾವುದೇ ಸಂಭ್ರಮಾಚರಣೆಯನ್ನ ಮಾಡುವ ಹಾಗಿಲ್ಲ ಅಂತೇಳಿ ಪೊಲೀಸ್ ಇಲಾಖೆ ತಾಕೀತನ್ನ ಮಾಡಿದೆ. ಈ ಕುರಿತಾಗಿ ಒಂದು ಡಿಟೇಲ್ ವರದಿ ಇಲ್ಲಿದೆ ನೋಡಿ. ಹೊಸ ವರ್ಷಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಹೊಸ ವರ್ಷ ಅಂದ ಕೂಡಲೇ ನೆನಪಾಗುವಂತದ್ದೇ ಸೆಲೆಬ್ರೇಷನ್ ಅಂದ ಕೂಡಲೇ ನೆನಪಾಗುವಂತದ್ದು ರಾಜಧಾನಿ ಬೆಂಗಳೂರಿನ ಪ್ರಮುಖ ಪ್ರದೇಶಗಳು. ಅಂದ್ರೆ ಈ ಬಾರಿಯ ಹೊಸ ವರ್ಷಕ್ಕೆ ಟಫ್ ರೂಲ್ಸ್ ನ ಮಾಡೋದಕ್ಕೆ ಪೊಲೀಸ್ ಇಲಾಖೆ ನಿರ್ಧಾರವನ್ನ ಮಾಡಿರುವಂತದ್ದು. ಯಾಕಂತ ಹೇಳಿದ್ರೆ ಗೋವಾದಲ್ಲಿ ನಡೆದಂತಹ ನೈಟ್ ಕ್ಲಬ್ ನ ಅಗ್ನಿ ದುರಂತದ ಬೆನ್ನಲ್ಲೇ ಸ್ಟ್ರಿಕ್ಟ್ ರೂಲ್ಸ್ ನ ತರೋದಕ್ಕೆ ಈಗಾಗಲೇ ಪೊಲೀಸ್ ಇಲಾಖೆ ಚಿಂತನೆಯನ್ನ ಮಾಡಿದೆ. ಈ ಬಾರಿಯ ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಒಂದಿಷ್ಟು ನಿಯಮಗಳನ್ನ ಕೂಡ ಈಗಾಗಲೇ ಜಾರಿ ಮಾಡಿರುವಂತದ್ದು. ಉದಾಹರಣೆಗೆ ಬೆಂಗಳೂರಿನ ಸುಪ್ರಸಿದ್ಧ ಎಂಜಿ ರೋಡ್ ಇರಬಹುದು, ಬ್ರಿಗೇಡ್ ರೋಡ್ ಇರಬಹುದು, ಈ ಒಂದು ಭಾಗದಲ್ಲಿ ನ್ಯೂ ಇಯರ್ ಸೆಲೆಬ್ರೇಷನ್ ನ ಒಂದು ಅಬ್ಬರ ಜೋರಾಗಿರುತ್ತೆ. ಆದ್ರೆ ಈ ಬಾರಿಯ ನ್ಯೂ ಇಯರ್ ಸಂಭ್ರಮಾಚರಣೆಗೆ ಹೊಸ ರೂಲ್ಸ್ ನ ಕೂಡ ತಂದಿರುವಂತದ್ದು, ಗೈಡ್ಲೈನ್ಸ್ ನ ಬಿಡುಗಡೆ ಮಾಡಿರುವಂತದ್ದು ಪೊಲೀಸ್ ಇಲಾಖೆ. ಅಂದ್ರೆ ನ್ಯೂ ಇಯರ್ ಗೆ ಬೇಕಾಬಿಟ್ಟಿ ಡಿಜೆ ಸೌಂಡ್ ಹಾಕೋಂಗಿಲ್ಲ. ಹೊಸ ರೂಲ್ಸ್ ನ ತಂದು ಈ ಬಾರಿಯ ಸುರಕ್ಷತೆಗೆ ಹೆಚ್ಚಿನ ಒತ್ತನ್ನ ಕೊಡಲಾಗಿದೆ. ಮಹಿಳೆಯರು ಹಾಗೂ ನಾಗರಿಕರ ಹಿತದೃಷ್ಟಿಯಿಂದ ಸುರಕ್ಷಿತಾ ಕ್ರಮಗಳನ್ನ ಕೂಡ ತಗೊಳ್ಳಲಾಗ್ತಾ ಇದೆ. ಯಾವುದೇ ಹೊಸ ವರ್ಷದ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿದ್ರೆ ಅನುಮತಿಯನ್ನ ಕಡ್ಡಾಯವಾಗಿ ಪಡಿಬೇಕು. ನಿಗದಿತ ಸಮಯದಲ್ಲಿ ಸಂಭ್ರಮಾಚರಣೆಗೆ ಮಾತ್ರ ಅವಕಾಶ ಇರುತ್ತೆ. ಧ್ವನಿವರ್ಧಕಗಳನ್ನ ಅಂದ್ರೆ ಡಿಜೆಗಳನ್ನ ಬಳಸ್ತೀವಿ ಅಂತ ಹೇಳಿದ್ರೆ ಅದರಲ್ಲಿ ಇಂತಿಷ್ಟೇ ಡೆಸಿಬಲ್ ಅನ್ನ ಬಳಸಬೇಕು. ಬೆಳಗಿನ ಹೊತ್ತಿನಲ್ಲಿ ಹಾಗೆ ರಾತ್ರಿ ಹೊತ್ತಿನಲ್ಲಿ ಇಂತಿಷ್ಟೇ ಡೆಸಿಬಲ್ ಧ್ವನಿವರ್ಧಕಗಳನ್ನ ಬಳಸಬೇಕು ಅಂತಲೂ ಕೂಡ ಈಗಾಗಲೇ ಸೂಚನೆಯನ್ನ ಕೊಡಲಾಗಿದೆ. ಜೊತೆಗೆ ಸ್ಥಳಾವಕಾಶಕ್ಕೆ ತಕ್ಕಂತೆ ಪಾಸ್ ಅಥವಾ ಟಿಕೆಟ್ ಅನ್ನ ಕೊಡಬೇಕು. ಯಾವುದೇ ಒಂದು ಪಬ್, ರೆಸ್ಟೋರೆಂಟ್ ನ ನೆಲಮಹಡಿ ಇರಬಹುದು, ಪಾರ್ಕಿಂಗ್ ಪ್ಲೇಸ್ ಇರಬಹುದು ಅಥವಾ ಟೆರೆಸ್ ನಲ್ಲಿ ಪಾರ್ಟಿ ಮಾಡೋದಕ್ಕೆ ಬ್ರೇಕ್ ಹಾಕಲಾಗಿದೆ. ಕೇವಲ ಹೋಟೆಲ್, ಬಾರ್, ಪಬ್ಗಳ ಒಳಭಾಗದಲ್ಲಿ ಮಾತ್ರ ಎಲ್ಇಡಿ ಅನ್ನ ಹಾಕಬೇಕು. ಸಾರ್ವಜನಿಕರಿಗೆ ಕಾಣುವಂತೆ ಎಲ್ಇಡಿ ಅನ್ನ ಹಾಕಬಾರದು. ಭದ್ರತಾ ದೃಷ್ಟಿಯಿಂದ ಗ್ರಾಹಕರ ಸ್ಕ್ರೀನಿಂಗ್ ತಪಾಸಣೆಯನ್ನ ಕೂಡ ಮಾಡಬೇಕಾಗುತ್ತೆ. ಜೊತೆಗೆ ಕಾರ್ಯಕ್ರಮದಲ್ಲಿ ಅಗ್ನಿ ನಿರೋಧಕ ಬಳಕೆಯನ್ನ ಮಾಡಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಕಾಲ್ತುಳಿತ ಪ್ರಕರಣವನ್ನ ಆಗದೆ ಇರುವ ಹಾಗೆ ಜಾಗ್ರತೆಯನ್ನ ವಹಿಸಬೇಕು ಅಂತನೂ ಕೂಡ ಈಗಾಗಲೇ ಹೇಳಿರುವಂತದ್ದು. ಅಷ್ಟೇ ಅಲ್ಲ, ಹೋಟೆಲ್ ಪ್ರವೇಶ, ನಿರ್ಗಮನ, ಪಾರ್ಕಿಂಗ್ ಎಲ್ಲಾ ಸ್ಥಳಗಳಲ್ಲೂ ಕೂಡ ಸಿಸಿಟಿವಿಗಳನ್ನ ಹಾಕಬೇಕು ಅಂತನೂ ಕೂಡ ಈಗಾಗಲೇ ಸೂಚನೆಯನ್ನ ಕೊಡಲಾಗಿದೆ. ಇನ್ನು ಹೋಟೆಲ್, ಬಾರ್, ಪಬ್, ಕ್ಲಬ್ಗಳಿಗೆ ಬರುವಂತಹ ಸಾರ್ವಜನಿಕರಿಗೆ, ಜನರಿಗೆ ಅಲ್ಲೇನಾದ್ರೂ ಡ್ರಗ್ಸ್ ಮಾರಾಟ ಏನಾದ್ರೂ ಕಂಡು ಬಂದ್ರೆ ತಕ್ಷಣ ಪೊಲೀಸರಿಗೆ ಕರೆ ಮಾಡಬೇಕು ಅಂತನೂ ಕೂಡ ಸೂಚನೆಯನ್ನ ಕೊಡಲಾಗಿದೆ. ಕಾರ್ಯಕ್ರಮದ ಸ್ಥಳದಲ್ಲಿ ನೋ ಸ್ಮೋಕಿಂಗ್ ಝೋನ್ ಅನ್ನ, ನೋ ಸ್ಮೋಕಿಂಗ್ ಬೋರ್ಡ್ ಅನ್ನ ಹಾಕಬೇಕು ಅಂತನೂ ಕೂಡ ಸೂಚನೆಯನ್ನ ಕೊಡಲಾಗಿದೆ. ಇನ್ನು ಹೊಸ ವರ್ಷಕ್ಕೆ ಸಾಕಷ್ಟು ಕಡೆಗಳಲ್ಲಿ ಸೆಲೆಬ್ರಿಟಿಗಳನ್ನ, ಗೆಸ್ಟ್ ಕಲಾವಿದರನ್ನ ಕರೆಸಲಾಗುತ್ತೆ. ಇದರಿಂದ ಕ್ರೌಡ್ ಹೆಚ್ಚಾಗುವಂತಹ ಸಾಧ್ಯತೆ ಕೂಡ ಇದೆ. ಅಂದ್ರೆ ಸೆಲೆಬ್ರಿಟಿಗಳನ್ನ ನೋಡೋದಕ್ಕೆ ಜನ ನೂಕುನುಗ್ಗಲಿನಲ್ಲಿ ಬರುವಂತಹ ಚಾನ್ಸಸ್ ಇದೆ. ಹೀಗಾಗಿ ಮುಂಚಿತವಾಗಿಯೇ ಯಾರೆಲ್ಲ ಗೆಸ್ಟ್ ಗಳು ಬರ್ತಾರೆ, ಒಂದ್ ವೇಳೆ ಸೆಲೆಬ್ರಿಟಿ ಬರ್ತಾರೆ ಅಂತ ಹೇಳಿದ್ರೆ ಅವ್ರು ಯಾರು ಬರ್ತಾರೆ, ಎಲ್ಲಿಗೆ ಬರ್ತಾರೆ, ಎಷ್ಟೊತ್ತಿಗೆ ಬರ್ತಾರೆ, ಈ ಎಲ್ಲಾ ಇನ್ಫಾರ್ಮೇಶನ್ ನ ಪೊಲೀಸ್ ಡಿಪಾರ್ಟ್ಮೆಂಟ್ ಗೆ ಕೊಡಬೇಕು ಅಂತ ಹೇಳಿ ಈಗಾಗಲೇ ಸೂಚನೆಯನ್ನ ಕೊಟ್ಟಿರುವಂತದ್ದು. ಒಟ್ನಲ್ಲಿ ರಾಜಧಾನಿ ಬೆಂಗಳೂರಿನಲ್ಲಿ ನ್ಯೂ ಇಯರ್ ಸೆಲೆಬ್ರೇಷನ್ ಗೆ ಒಂದ್ ಕಡೆ ಕೌಂಟ್ ಡೌನ್ ಶುರುವಾದ್ರೆ ಮತ್ತೊಂದ್ ಕಡೆಯಿಂದ ಪೊಲೀಸ್ ಇಲಾಖೆಯಿಂದ ಎಲ್ಲಾ ರೀತಿಯ ಸಿದ್ಧತೆಯನ್ನ, ತಯಾರಿಗಳನ್ನ ಮಾಡಿಕೊಂಡಿರುವಂತದ್ದು. ಕ್ಯಾಮರಾ ಪರ್ಸನ್ ಶಿವಶಂಕರ್ ಜೊತೆ ದೀಪ್ತಿ ತೋಳ್ಪಡಿ, ರಿಪಬ್ಲಿಕ್. ವರ್ಷಕ್ಕೆ ಬೆಂಗಳೂರು ಸಿದ್ಧವಾಗುತ್ತಿದೆ. ಪ್ರತಿ ವರ್ಷವೂ ಕೂಡ ಬೆಂಗಳೂರಿನಲ್ಲಿ ವಿನೂತನವಾಗಿ ಹೊಸ ವರ್ಷದ ಸಂಭ್ರಮಾಚರಣೆಯನ್ನ ಮಾಡ್ತಾರೆ. ಈ ಬಾರಿಯೂ ಕೂಡ ಹೊಸ ವರ್ಷಕ್ಕೆ ಸಂಭ್ರಮಿಸುವಂತ ಜನ ತಾವು ಹೋಗುವಂತ ಪಬ್ಬು, ಕ್ಲಬ್ಬು ಅಥವಾ ಬೇರೆ ಯಾವುದೇ ಹೋಟೆಲ್ಗಳಲ್ಲಿ, ರೆಸ್ಟೋರೆಂಟ್ಗಳಲ್ಲಿ ತಾವು ಸಂಭ್ರಮದಲ್ಲಿ ಭಾಗಿಯಾಗಬೇಕಾದರೆ ಆ ಹೋಟೆಲ್ನ ಮಾಲೀಕರು ಪರ್ಮಿಷನ್ ಅನ್ನ ಕಡ್ಡಾಯವಾಗಿ ತೆಗೆದುಕೊಳ್ಳಲೇಬೇಕು. ನಿಗದಿತ ಸಮಯದವರೆಗೆ ಮಾತ್ರ ಪರ್ಮಿಷನ್ ಅನ್ನ ಕೊಡುತ್ತಾರೆ. ಅದರ ಜೊತೆಗೆ ಯಾವುದೇ ನೆಲಮಹಡಿಗಳಲ್ಲಿ ಅಥವಾ ಯಾವುದೇ ಟೆರೆಸ್ಗಳಲ್ಲಿ ಯಾವುದೇ ಸಂಭ್ರಮಾಚರಣೆಯನ್ನ ಮಾಡುವ ಹಾಗಿಲ್ಲ ಅಂತೇಳಿ ಪೊಲೀಸ್ ಇಲಾಖೆ ತಾಕೀತನ್ನ ಮಾಡಿದೆ. ಈ ಕುರಿತಾಗಿ ಒಂದು ಡಿಟೇಲ್ ವರದಿ ಇಲ್ಲಿದೆ ನೋಡಿ.
ಹೊಸ ವರ್ಷಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಹೊಸ ವರ್ಷ ಅಂದ ಕೂಡಲೇ ನೆನಪಾಗುವಂತದ್ದೇ ಸೆಲೆಬ್ರೇಷನ್ ಅಂದ ಕೂಡಲೇ ನೆನಪಾಗುವಂತದ್ದು ರಾಜಧಾನಿ ಬೆಂಗಳೂರಿನ ಪ್ರಮುಖ ಪ್ರದೇಶಗಳು. ಅಂದ್ರೆ ಈ ಬಾರಿಯ ಹೊಸ ವರ್ಷಕ್ಕೆ ಟಫ್ ರೂಲ್ಸ್ ನ ಮಾಡೋದಕ್ಕೆ ಪೊಲೀಸ್ ಇಲಾಖೆ ನಿರ್ಧಾರವನ್ನ ಮಾಡಿರುವಂತದ್ದು. ಯಾಕಂತ ಹೇಳಿದ್ರೆ ಗೋವಾದಲ್ಲಿ ನಡೆದಂತಹ ನೈಟ್ ಕ್ಲಬ್ ನ ಅಗ್ನಿ ದುರಂತದ ಬೆನ್ನಲ್ಲೇ ಸ್ಟ್ರಿಕ್ಟ್ ರೂಲ್ಸ್ ನ ತರೋದಕ್ಕೆ ಈಗಾಗಲೇ ಪೊಲೀಸ್ ಇಲಾಖೆ ಚಿಂತನೆಯನ್ನ ಮಾಡಿದೆ. ಈ ಬಾರಿಯ ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಒಂದಿಷ್ಟು ನಿಯಮಗಳನ್ನ ಕೂಡ ಈಗಾಗಲೇ ಜಾರಿ ಮಾಡಿರುವಂತದ್ದು. ಉದಾಹರಣೆಗೆ ಬೆಂಗಳೂರಿನ ಸುಪ್ರಸಿದ್ಧ ಎಂಜಿ ರೋಡ್ ಇರಬಹುದು, ಬ್ರಿಗೇಡ್ ರೋಡ್ ಇರಬಹುದು, ಈ ಒಂದು ಭಾಗದಲ್ಲಿ ನ್ಯೂ ಇಯರ್ ಸೆಲೆಬ್ರೇಷನ್ ನ ಒಂದು ಅಬ್ಬರ ಜೋರಾಗಿರುತ್ತೆ. ಆದ್ರೆ ಈ ಬಾರಿಯ ನ್ಯೂ ಇಯರ್ ಸಂಭ್ರಮಾಚರಣೆಗೆ ಹೊಸ ರೂಲ್ಸ್ ನ ಕೂಡ ತಂದಿರುವಂತದ್ದು, ಗೈಡ್ಲೈನ್ಸ್ ನ ಬಿಡುಗಡೆ ಮಾಡಿರುವಂತದ್ದು ಪೊಲೀಸ್ ಇಲಾಖೆ. ಅಂದ್ರೆ ನ್ಯೂ ಇಯರ್ಗೆ ಬೇಕಾಬಿಟ್ಟಿ ಡಿಜೆ ಸೌಂಡ್ ಹಾಕೋಂಗಿಲ್ಲ. ಹೊಸ ರೂಲ್ಸ್ ನ ತಂದು ಈ ಬಾರಿಯ ಸುರಕ್ಷತೆಗೆ ಹೆಚ್ಚಿನ ಒತ್ತನ್ನ ಕೊಡಲಾಗಿದೆ. ಮಹಿಳೆಯರು ಹಾಗೂ ನಾಗರಿಕರ ಹಿತದೃಷ್ಟಿಯಿಂದ ಸುರಕ್ಷಿತ ಕ್ರಮಗಳನ್ನ ಕೂಡ ತಗೊಳ್ಳಲಾಗ್ತಾ ಇದೆ. ಯಾವುದೇ ಹೊಸ ವರ್ಷದ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿದ್ರೆ ಅನುಮತಿಯನ್ನ ಕಡ್ಡಾಯವಾಗಿ ಪಡಿಬೇಕು. ನಿಗದಿತ ಸಮಯದಲ್ಲಿ ಸಂಭ್ರಮಾಚರಣೆಗೆ ಮಾತ್ರ ಅವಕಾಶ ಇರುತ್ತೆ. ಧ್ವನಿವರ್ಧಕಗಳನ್ನ ಅಂದ್ರೆ ಡಿಜೆಗಳನ್ನ ಬಳಸ್ತೀವಿ ಅಂತ ಹೇಳಿದ್ರೆ ಅದರಲ್ಲಿ ಇಂತಿಷ್ಟೇ ಡೆಸಿಬಲ್ ಅನ್ನ ಬಳಸಬೇಕು. ಬೆಳಗಿನ ಹೊತ್ತಿನಲ್ಲಿ ಹಾಗೆ ರಾತ್ರಿ ಹೊತ್ತಿನಲ್ಲಿ ಇಂತಿಷ್ಟೇ ಡೆಸಿಬಲ್ ಧ್ವನಿವರ್ಧಕಗಳನ್ನ ಬಳಸಬೇಕು ಅಂತಲೂ ಕೂಡ ಈಗಾಗಲೇ ಸೂಚನೆಯನ್ನ ಕೊಡಲಾಗಿದೆ. ಜೊತೆಗೆ ಸ್ಥಳಾವಕಾಶಕ್ಕೆ ತಕ್ಕಂತೆ ಪಾಸ್ ಅಥವಾ ಟಿಕೆಟ್ ಅನ್ನ ಕೊಡಬೇಕು. ಯಾವುದೇ ಒಂದು ಪಬ್, ರೆಸ್ಟೋರೆಂಟ್ ನ ನೆಲಮಹಡಿ ಇರಬಹುದು, ಪಾರ್ಕಿಂಗ್ ಪ್ಲೇಸ್ ಇರಬಹುದು ಅಥವಾ ಟೆರೆಸ್ ನಲ್ಲಿ ಪಾರ್ಟಿ ಮಾಡೋದಕ್ಕೆ ಬ್ರೇಕ್ ಹಾಕಲಾಗಿದೆ. ಕೇವಲ ಹೋಟೆಲ್, ಬಾರ್, ಪಬ್ಗಳ ಒಳಭಾಗದಲ್ಲಿ ಮಾತ್ರ ಎಲ್ಇಡಿ ಅನ್ನ ಹಾಕಬೇಕು. ಸಾರ್ವಜನಿಕರಿಗೆ ಕಾಣುವಂತೆ ಎಲ್ಇಡಿ ಅನ್ನ ಹಾಕಬಾರದು. ಭದ್ರತಾ ದೃಷ್ಟಿಯಿಂದ ಗ್ರಾಹಕರ ಸ್ಕ್ರೀನಿಂಗ್ ತಪಾಸಣೆಯನ್ನ ಕೂಡ ಮಾಡಬೇಕಾಗುತ್ತೆ. ಜೊತೆಗೆ ಕಾರ್ಯಕ್ರಮದಲ್ಲಿ ಅಗ್ನಿ ನಿರೋಧಕ ಬಳಕೆಯನ್ನ ಮಾಡಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಕಾಲ್ತುಳಿತ ಪ್ರಕರಣವನ್ನ ಆಗದೆ ಇರುವ ಹಾಗೆ ಜಾಗ್ರತೆಯನ್ನ ವಹಿಸಬೇಕು ಅಂತನೂ ಕೂಡ ಈಗಾಗಲೇ ಹೇಳಿರುವಂತದ್ದು. ಅಷ್ಟೇ ಅಲ್ಲ, ಹೋಟೆಲ್ ಪ್ರವೇಶ, ನಿರ್ಗಮನ, ಪಾರ್ಕಿಂಗ್ ಎಲ್ಲಾ ಸ್ಥಳಗಳಲ್ಲೂ ಕೂಡ ಸಿಸಿಟಿವಿಗಳನ್ನ ಹಾಕಬೇಕು ಅಂತನೂ ಕೂಡ ಈಗಾಗಲೇ ಸೂಚನೆಯನ್ನ ಕೊಡಲಾಗಿದೆ. ಇನ್ನು ಹೋಟೆಲ್, ಬಾರ್, ಪಬ್, ಕ್ಲಬ್ಗಳಿಗೆ ಬರುವಂತಹ ಸಾರ್ವಜನಿಕರಿಗೆ, ಜನರಿಗೆ ಅಲ್ಲೇನಾದ್ರೂ ಡ್ರಗ್ಸ್ ಮಾರಾಟ ಏನಾದ್ರೂ ಕಂಡು ಬಂದ್ರೆ ತಕ್ಷಣ ಪೊಲೀಸರಿಗೆ ಕರೆ ಮಾಡಬೇಕು ಅಂತನೂ ಕೂಡ ಸೂಚನೆಯನ್ನ ಕೊಡಲಾಗಿದೆ. ಕಾರ್ಯಕ್ರಮದ ಸ್ಥಳದಲ್ಲಿ ನೋ ಸ್ಮೋಕಿಂಗ್ ಝೋನ್ ಅನ್ನ, ನೋ ಸ್ಮೋಕಿಂಗ್ ಬೋರ್ಡ್ ಅನ್ನ ಹಾಕಬೇಕು ಅಂತನೂ ಕೂಡ ಸೂಚನೆಯನ್ನ ಕೊಡಲಾಗಿದೆ. ಇನ್ನು ಹೊಸ ವರ್ಷಕ್ಕೆ ಸಾಕಷ್ಟು ಕಡೆಗಳಲ್ಲಿ ಸೆಲೆಬ್ರಿಟಿಗಳನ್ನ, ಗೆಸ್ಟ್ ಕಲಾವಿದರನ್ನ ಕರೆಸಲಾಗುತ್ತೆ. ಇದರಿಂದ ಕ್ರೌಡ್ ಹೆಚ್ಚಾಗುವಂತಹ ಸಾಧ್ಯತೆ ಕೂಡ ಇದೆ. ಅಂದ್ರೆ ಸೆಲೆಬ್ರಿಟಿಗಳನ್ನ ನೋಡೋದಕ್ಕೆ ಜನ ನೂಕುನುಗ್ಗಲಿನಲ್ಲಿ ಬರುವಂತಹ ಚಾನ್ಸಸ್ ಇದೆ. ಹೀಗಾಗಿ ಮುಂಚಿತವಾಗಿಯೇ ಯಾರೆಲ್ಲ ಗೆಸ್ಟ್ ಗಳು ಬರ್ತಾರೆ, ಒಂದ್ ವೇಳೆ ಸೆಲೆಬ್ರಿಟಿ ಬರ್ತಾರೆ ಅಂತ ಹೇಳಿದ್ರೆ ಅವ್ರು ಯಾರು ಬರ್ತಾರೆ, ಎಲ್ಲಿಗೆ ಬರ್ತಾರೆ, ಎಷ್ಟೊತ್ತಿಗೆ ಬರ್ತಾರೆ, ಈ ಎಲ್ಲಾ ಇನ್ಫಾರ್ಮೇಶನ್ ನ ಪೊಲೀಸ್ ಡಿಪಾರ್ಟ್ಮೆಂಟ್ ಗೆ ಕೊಡಬೇಕು ಅಂತ ಹೇಳಿ ಈಗಾಗಲೇ ಸೂಚನೆಯನ್ನ ಕೊಟ್ಟಿರುವಂತದ್ದು. ಒಟ್ನಲ್ಲಿ ರಾಜಧಾನಿ ಬೆಂಗಳೂರಿನಲ್ಲಿ ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಒಂದ್ ಕಡೆ ಕೌಂಟ್ ಡೌನ್ ಶುರುವಾದ್ರೆ ಮತ್ತೊಂದ್ ಕಡೆಯಿಂದ ಪೊಲೀಸ್ ಇಲಾಖೆಯಿಂದ ಎಲ್ಲಾ ರೀತಿಯ ಸಿದ್ಧತೆಯನ್ನ, ತಯಾರಿಗಳನ್ನ ಮಾಡಿಕೊಂಡಿರುವಂತದ್ದು. ಕ್ಯಾಮರಾ ಪರ್ಸನ್ ಶಿವಶಂಕರ್ ಜೊತೆ ದೀಪ್ತಿ ತೋಳ್ಪಡಿ, ರಿಪಬ್ಲಿಕ್. ವರ್ಷಕ್ಕೆ ಬೆಂಗಳೂರು ಸಿದ್ಧವಾಗುತ್ತಿದೆ. ಪ್ರತಿ ವರ್ಷವೂ ಕೂಡ ಬೆಂಗಳೂರಿನಲ್ಲಿ ವಿನೂತನವಾಗಿ ಹೊಸ ವರ್ಷದ ಸಂಭ್ರಮಾಚರಣೆಯನ್ನ ಮಾಡ್ತಾರೆ. ಈ ಬಾರಿಯೂ ಕೂಡ ಹೊಸ ವರ್ಷಕ್ಕೆ ಸಂಭ್ರಮಿಸುವಂತ ಜನ ತಾವು ಹೋಗುವಂತ ಪಬ್ಬು, ಕ್ಲಬ್ಬು ಅಥವಾ ಬೇರೆ ಯಾವುದೇ ಹೋಟೆಲ್ಗಳಲ್ಲಿ, ರೆಸ್ಟೋರೆಂಟ್ಗಳಲ್ಲಿ ತಾವು ಸಂಭ್ರಮದಲ್ಲಿ ಭಾಗಿಯಾಗಬೇಕಾದರೆ ಆ ಹೋಟೆಲ್ನ ಮಾಲೀಕರು ಪರ್ಮಿಷನ್ ಅನ್ನ ಕಡ್ಡಾಯವಾಗಿ ತೆಗೆದುಕೊಳ್ಳಲೇಬೇಕು. ನಿಗದಿತ ಸಮಯದವರೆಗೆ ಮಾತ್ರ ಪರ್ಮಿಷನ್ ಅನ್ನ ಕೊಡುತ್ತಾರೆ. ಅದರ ಜೊತೆಗೆ ಯಾವುದೇ ನೆಲಮಹಡಿಗಳಲ್ಲಿ ಅಥವಾ ಯಾವುದೇ ಟೆರೆಸ್ಗಳಲ್ಲಿ ಯಾವುದೇ ಸಂಭ್ರಮಾಚರಣೆಯನ್ನ ಮಾಡುವ ಹಾಗಿಲ್ಲ ಅಂತೇಳಿ ಪೊಲೀಸ್ ಇಲಾಖೆ ತಾಕೀತನ್ನ ಮಾಡಿದೆ. ಈ ಕುರಿತಾಗಿ ಒಂದು ಡಿಟೇಲ್ ವರದಿ ಇಲ್ಲಿದೆ ನೋಡಿ. ಹೊಸ ವರ್ಷಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಹೊಸ ವರ್ಷ ಅಂದ ಕೂಡಲೇ ನೆನಪಾಗುವಂತದ್ದೇ ಸೆಲೆಬ್ರೇಷನ್ ಅಂದ ಕೂಡಲೇ ನೆನಪಾಗುವಂತದ್ದು ರಾಜಧಾನಿ ಬೆಂಗಳೂರಿನ ಪ್ರಮುಖ ಪ್ರದೇಶಗಳು. ಅಂದ್ರೆ ಈ ಬಾರಿಯ ಹೊಸ ವರ್ಷಕ್ಕೆ ಟಫ್ ರೂಲ್ಸ್ ನ ಮಾಡೋದಕ್ಕೆ ಪೊಲೀಸ್ ಇಲಾಖೆ ನಿರ್ಧಾರವನ್ನ ಮಾಡಿರುವಂತದ್ದು. ಯಾಕಂತ ಹೇಳಿದ್ರೆ ಗೋವಾದಲ್ಲಿ ನಡೆದಂತಹ ನೈಟ್ ಕ್ಲಬ್ ನ ಅಗ್ನಿ ದುರಂತದ ಬೆನ್ನಲ್ಲೇ ಸ್ಟ್ರಿಕ್ಟ್ ರೂಲ್ಸ್ ನ ತರೋದಕ್ಕೆ ಈಗಾಗಲೇ ಪೊಲೀಸ್ ಇಲಾಖೆ ಚಿಂತನೆಯನ್ನ ಮಾಡಿದೆ. ಈ ಬಾರಿಯ ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಒಂದಿಷ್ಟು ನಿಯಮಗಳನ್ನ ಕೂಡ ಈಗಾಗಲೇ ಜಾರಿ ಮಾಡಿರುವಂತದ್ದು. ಉದಾಹರಣೆಗೆ ಬೆಂಗಳೂರಿನ ಸುಪ್ರಸಿದ್ಧ ಎಂಜಿ ರೋಡ್ ಇರಬಹುದು, ಬ್ರಿಗೇಡ್ ರೋಡ್ ಇರಬಹುದು, ಈ ಒಂದು ಭಾಗದಲ್ಲಿ ನ್ಯೂ ಇಯರ್ ಸೆಲೆಬ್ರೇಷನ್ ನ ಒಂದು ಅಬ್ಬರ ಜೋರಾಗಿರುತ್ತೆ. ಆದ್ರೆ ಈ ಬಾರಿಯ ನ್ಯೂ ಇಯರ್ ಸಂಭ್ರಮಾಚರಣೆಗೆ ಹೊಸ ರೂಲ್ಸ್ ನ ಕೂಡ ತಂದಿರುವಂತದ್ದು, ಗೈಡ್ಲೈನ್ಸ್ ನ ಬಿಡುಗಡೆ ಮಾಡಿರುವಂತದ್ದು ಪೊಲೀಸ್ ಇಲಾಖೆ. ಅಂದ್ರೆ ನ್ಯೂ ಇಯರ್ಗೆ ಬೇಕಾಬಿಟ್ಟಿ ಡಿಜೆ ಸೌಂಡ್ ಹಾಕೋಂಗಿಲ್ಲ. ಹೊಸ ರೂಲ್ಸ್ ನ ತಂದು ಈ ಬಾರಿಯ ಸುರಕ್ಷತೆಗೆ ಹೆಚ್ಚಿನ ಒತ್ತನ್ನ ಕೊಡಲಾಗಿದೆ. ಮಹಿಳೆಯರು ಹಾಗೂ ನಾಗರಿಕರ ಹಿತದೃಷ್ಟಿಯಿಂದ
ಸುರಕ್ಷಿತ ಕ್ರಮಗಳನ್ನ ಕೂಡ ತಗೊಳ್ಳಲಾಗ್ತಾ ಇದೆ. ಯಾವುದೇ ಹೊಸ ವರ್ಷದ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿದ್ರೆ ಅನುಮತಿಯನ್ನ ಕಡ್ಡಾಯವಾಗಿ ಪಡಿಬೇಕು. ನಿಗದಿತ ಸಮಯದಲ್ಲಿ ಸಂಭ್ರಮಾಚರಣೆಗೆ ಮಾತ್ರ ಅವಕಾಶ ಇರುತ್ತೆ. ಧ್ವನಿವರ್ಧಕಗಳನ್ನ ಅಂದ್ರೆ ಡಿಜೆಗಳನ್ನ ಬಳಸ್ತೀವಿ ಅಂತ ಹೇಳಿದ್ರೆ ಅದರಲ್ಲಿ ಇಂತಿಷ್ಟೇ ಡೆಸಿಬಲ್ ಅನ್ನ ಬಳಸಬೇಕು. ಬೆಳಗಿನ ಹೊತ್ತಿನಲ್ಲಿ ಹಾಗೆ ರಾತ್ರಿ ಹೊತ್ತಿನಲ್ಲಿ ಇಂತಿಷ್ಟೇ ಡೆಸಿಬಲ್ ಧ್ವನಿವರ್ಧಕಗಳನ್ನ ಬಳಸಬೇಕು ಅಂತಲೂ ಕೂಡ ಈಗಾಗಲೇ ಸೂಚನೆಯನ್ನ ಕೊಡಲಾಗಿದೆ. ಜೊತೆಗೆ ಸ್ಥಳಾವಕಾಶಕ್ಕೆ ತಕ್ಕಂತೆ ಪಾಸ್ ಅಥವಾ ಟಿಕೆಟ್ ಅನ್ನ ಕೊಡಬೇಕು. ಯಾವುದೇ ಒಂದು ಪಬ್ ರೆಸ್ಟೋರೆಂಟ್ ನ ನೆಲಮಹಡಿ ಇರ್ಬೋದು, ಪಾರ್ಕಿಂಗ್ ಪ್ಲೇಸ್ ಇರ್ಬೋದು ಅಥವಾ ಟೆರೆಸ್ ನಲ್ಲಿ ಪಾರ್ಟಿ ಮಾಡೋದಕ್ಕೆ ಬ್ರೇಕ್ ಹಾಕಲಾಗಿದೆ. ಕೇವಲ ಹೋಟೆಲ್, ಬಾರ್, ಪಬ್ಗಳ ಒಳಭಾಗದಲ್ಲಿ ಮಾತ್ರ ಎಲ್ಇಡಿ ಅನ್ನ ಹಾಕಬೇಕು. ಸಾರ್ವಜನಿಕರಿಗೆ ಕಾಣುವಂತೆ ಎಲ್ಇಡಿ ಅನ್ನ ಹಾಕಬಾರದು. ಭದ್ರತಾ ದೃಷ್ಟಿಯಿಂದ ಗ್ರಾಹಕರ ಸ್ಕ್ರೀನಿಂಗ್ ತಪಾಸಣೆಯನ್ನ ಕೂಡ ಮಾಡಬೇಕಾಗುತ್ತೆ. ಜೊತೆಗೆ ಕಾರ್ಯಕ್ರಮದಲ್ಲಿ ಅಗ್ನಿ ನಿರೋಧಕ ಬಳಕೆಯನ್ನ ಮಾಡಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಕಾಲ್ತುಳಿತ ಪ್ರಕರಣವನ್ನ ಆಗದೆ ಇರುವ ಹಾಗೆ ಜಾಗ್ರತೆಯನ್ನ ವಹಿಸಬೇಕು ಅಂತನೂ ಕೂಡ ಈಗಾಗಲೇ ಹೇಳಿರುವಂತದ್ದು. ಅಷ್ಟೇ ಅಲ್ಲ, ಹೋಟೆಲ್ ಪ್ರವೇಶ, ನಿರ್ಗಮನ, ಪಾರ್ಕಿಂಗ್ ಎಲ್ಲಾ ಸ್ಥಳಗಳಲ್ಲೂ ಕೂಡ ಸಿಸಿಟಿವಿಗಳನ್ನ ಹಾಕಬೇಕು ಅಂತನೂ ಕೂಡ ಈಗಾಗಲೇ ಸೂಚನೆಯನ್ನ ಕೊಡಲಾಗಿದೆ. ಇನ್ನು ಹೋಟೆಲ್, ಬಾರ್, ಪಬ್, ಕ್ಲಬ್ಗಳಿಗೆ ಬರುವಂತಹ ಸಾರ್ವಜನಿಕರಿಗೆ, ಜನರಿಗೆ ಅಲ್ಲೇನಾದ್ರೂ ಡ್ರಗ್ಸ್ ಮಾರಾಟ ಏನಾದ್ರೂ ಕಂಡು ಬಂದ್ರೆ ತಕ್ಷಣ ಪೊಲೀಸರಿಗೆ ಕರೆ ಮಾಡಬೇಕು ಅಂತನೂ ಕೂಡ ಸೂಚನೆಯನ್ನ ಕೊಡಲಾಗಿದೆ. ಕಾರ್ಯಕ್ರಮದ ಸ್ಥಳದಲ್ಲಿ ನೋ ಸ್ಮೋಕಿಂಗ್ ಝೋನ್ ಅನ್ನ, ನೋ ಸ್ಮೋಕಿಂಗ್ ಬೋರ್ಡ್ ಅನ್ನ ಹಾಕಬೇಕು ಅಂತನೂ ಕೂಡ ಸೂಚನೆಯನ್ನ ಕೊಡಲಾಗಿದೆ. ಇನ್ನು ಹೊಸ ವರ್ಷಕ್ಕೆ ಸಾಕಷ್ಟು ಕಡೆಗಳಲ್ಲಿ ಸೆಲೆಬ್ರಿಟಿಗಳನ್ನ, ಗೆಸ್ಟ್ ಕಲಾವಿದರನ್ನ ಕರೆಸಲಾಗುತ್ತೆ. ಇದರಿಂದ ಕ್ರೌಡ್ ಹೆಚ್ಚಾಗುವಂತಹ ಸಾಧ್ಯತೆ ಕೂಡ ಇದೆ. ಅಂದ್ರೆ ಸೆಲೆಬ್ರಿಟಿಗಳನ್ನ ನೋಡೋದಕ್ಕೆ ಜನ ನೂಕುನುಗ್ಗಲಿನಲ್ಲಿ ಬರುವಂತಹ ಚಾನ್ಸಸ್ ಇದೆ. ಹೀಗಾಗಿ ಮುಂಚಿತವಾಗಿಯೇ ಯಾರೆಲ್ಲ ಗೆಸ್ಟ್ ಗಳು ಬರ್ತಾರೆ, ಒಂದ್ ವೇಳೆ ಸೆಲೆಬ್ರಿಟಿ ಬರ್ತಾರೆ ಅಂತ ಹೇಳಿದ್ರೆ ಅವ್ರು ಯಾರು ಬರ್ತಾರೆ, ಎಲ್ಲಿಗೆ ಬರ್ತಾರೆ, ಎಷ್ಟೊತ್ತಿಗೆ ಬರ್ತಾರೆ, ಈ ಎಲ್ಲಾ ಇನ್ಫಾರ್ಮೇಶನ್ ನ ಪೊಲೀಸ್ ಡಿಪಾರ್ಟ್ಮೆಂಟ್ ಗೆ ಕೊಡಬೇಕು ಅಂತ ಹೇಳಿ ಈಗಾಗಲೇ ಸೂಚನೆಯನ್ನ ಕೊಟ್ಟಿರುವಂತದ್ದು. ಒಟ್ನಲ್ಲಿ ರಾಜಧಾನಿ ಬೆಂಗಳೂರಿನಲ್ಲಿ ನ್ಯೂ ಇಯರ್ ಸೆಲೆಬ್ರೇಷನ್ ಗೆ ಒಂದ್ ಕಡೆ ಕೌಂಟ್ ಡೌನ್ ಶುರುವಾದ್ರೆ ಮತ್ತೊಂದ್ ಕಡೆಯಿಂದ ಪೊಲೀಸ್ ಇಲಾಖೆಯಿಂದ ಎಲ್ಲಾ ರೀತಿಯ ಸಿದ್ಧತೆಯನ್ನ, ತಯಾರಿಗಳನ್ನ ಮಾಡಿಕೊಂಡಿರುವಂತದ್ದು. ಕ್ಯಾಮರಾ ಪರ್ಸನ್ ಶಿವಶಂಕರ್ ಜೊತೆ ದೀಪ್ತಿ ತೋಳ್ಪಡಿ, ರಿಪಬ್ಲಿಕ್. ವರ್ಷಕ್ಕೆ ಬೆಂಗಳೂರು ಸಿದ್ಧವಾಗುತ್ತಿದೆ. ಪ್ರತಿ ವರ್ಷವೂ ಕೂಡ ಬೆಂಗಳೂರಿನಲ್ಲಿ ವಿನೂತನವಾಗಿ ಹೊಸ ವರ್ಷದ ಸಂಭ್ರಮಾಚರಣೆಯನ್ನ ಮಾಡ್ತಾರೆ. ಈ ಬಾರಿಯೂ ಕೂಡ ಹೊಸ ವರ್ಷಕ್ಕೆ ಸಂಭ್ರಮಿಸುವಂತ ಜನ ತಾವು ಹೋಗುವಂತ ಪಬ್ಬು, ಕ್ಲಬ್ಬು ಅಥವಾ ಬೇರೆ ಯಾವುದೇ ಹೋಟೆಲ್ಗಳಲ್ಲಿ, ರೆಸ್ಟೋರೆಂಟ್ಗಳಲ್ಲಿ ತಾವು ಸಂಭ್ರಮದಲ್ಲಿ ಭಾಗಿಯಾಗಬೇಕಾದರೆ ಆ ಹೋಟೆಲ್ನ ಮಾಲೀಕರು ಪರ್ಮಿಷನ್ ಅನ್ನ ಕಡ್ಡಾಯವಾಗಿ ತೆಗೆದುಕೊಳ್ಳಲೇಬೇಕು. ನಿಗದಿತ ಸಮಯದವರೆಗೆ ಮಾತ್ರ ಪರ್ಮಿಷನ್ ಅನ್ನ ಕೊಡುತ್ತಾರೆ. ಅದರ ಜೊತೆಗೆ ಯಾವುದೇ ನೆಲಮಹಡಿಗಳಲ್ಲಿ ಅಥವಾ ಯಾವುದೇ ಟೆರೆಸ್ಗಳಲ್ಲಿ ಯಾವುದೇ ಸಂಭ್ರಮಾಚರಣೆಯನ್ನ ಮಾಡುವ ಹಾಗಿಲ್ಲ ಅಂತೇಳಿ ಪೊಲೀಸ್ ಇಲಾಖೆ ತಾಕೀತನ್ನ ಮಾಡಿದೆ. ಈ ಕುರಿತಾಗಿ ಒಂದು ಡಿಟೇಲ್ ವರದಿ ಇಲ್ಲಿದೆ ನೋಡಿ. ಹೊಸ ವರ್ಷಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಹೊಸ ವರ್ಷ ಅಂದ ಕೂಡಲೇ ನೆನಪಾಗುವಂತದ್ದೇ ಸೆಲೆಬ್ರೇಷನ್ ಅಂದ ಕೂಡಲೇ ನೆನಪಾಗುವಂತದ್ದು ರಾಜಧಾನಿ ಬೆಂಗಳೂರಿನ ಪ್ರಮುಖ ಪ್ರದೇಶಗಳು. ಅಂದ್ರೆ ಈ ಬಾರಿಯ ಹೊಸ ವರ್ಷಕ್ಕೆ ಟಫ್ ರೂಲ್ಸ್ ನ ಮಾಡೋದಕ್ಕೆ ಪೊಲೀಸ್ ಇಲಾಖೆ ನಿರ್ಧಾರವನ್ನ ಮಾಡಿರುವಂತದ್ದು. ಯಾಕಂತ ಹೇಳಿದ್ರೆ ಗೋವಾದಲ್ಲಿ ನಡೆದಂತಹ ನೈಟ್ ಕ್ಲಬ್ ನ ಅಗ್ನಿ ದುರಂತದ ಬೆನ್ನಲ್ಲೇ ಸ್ಟ್ರಿಕ್ಟ್ ರೂಲ್ಸ್ ನ ತರೋದಕ್ಕೆ ಈಗಾಗಲೇ ಪೊಲೀಸ್ ಇಲಾಖೆ ಚಿಂತನೆಯನ್ನ ಮಾಡಿದೆ. ಈ ಬಾರಿಯ ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಒಂದಿಷ್ಟು ನಿಯಮಗಳನ್ನ ಕೂಡ ಈಗಾಗಲೇ ಜಾರಿ ಮಾಡಿರುವಂತದ್ದು. ಉದಾಹರಣೆಗೆ ಬೆಂಗಳೂರಿನ ಸುಪ್ರಸಿದ್ಧ ಎಂಜಿ ರೋಡ್ ಇರಬಹುದು, ಬ್ರಿಗೇಡ್ ರೋಡ್ ಇರಬಹುದು, ಈ ಒಂದು ಭಾಗದಲ್ಲಿ ನ್ಯೂ ಇಯರ್ ಸೆಲೆಬ್ರೇಷನ್ ನ ಒಂದು ಅಬ್ಬರ ಜೋರಾಗಿರುತ್ತೆ. ಆದ್ರೆ ಈ ಬಾರಿಯ ನ್ಯೂ ಇಯರ್ ಸಂಭ್ರಮಾಚರಣೆಗೆ ಹೊಸ ರೂಲ್ಸ್ ನ ಕೂಡ ತಂದಿರುವಂತದ್ದು, ಗೈಡ್ ಲೈನ್ಸ್ ನ ಬಿಡುಗಡೆ ಮಾಡಿರುವಂತದ್ದು ಪೊಲೀಸ್ ಇಲಾಖೆ. ಅಂದ್ರೆ ನ್ಯೂ ಇಯರ್ ಗೆ ಬೇಕಾಬಿಟ್ಟಿ ಡಿಜೆ ಸೌಂಡ್ ಹಾಕೋಂಗಿಲ್ಲ. ಹೊಸ ರೂಲ್ಸ್ ನ ತಂದು ಈ ಬಾರಿಯ ಸುರಕ್ಷತೆಗೆ ಹೆಚ್ಚಿನ ಒತ್ತನ್ನ ಕೊಡಲಾಗಿದೆ. ಮಹಿಳೆಯರು ಹಾಗೂ